ನಮಗೆ ಉಪಕರಿಸುವವರನ್ನ ಸ್ಮರಿಸುವುದು, ಆದರಿಸುವುದು ನಮ್ಮ ಸಂಸ್ಕಾರ. ನಮಗೆ ಉಪಕಾರ ಮಾಡಲಿರುವವರನ್ನ ಸತ್ಕರಿಸುವುದು ನಮ್ಮ ಶಿಷ್ಟಾಚಾರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 55ನೇ ವರ್ಷದ ಸುವರ್ಣ ಮಹೋತ್ಸವ, ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ, ಧಾನ್ಯತಾ ಸಮಾರಂಭ ಹಾಗೂ ಗುರುವಂದನಾ ಸಮಾರಂಭವನ್ನು ಫೆಬ್ರವರಿ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಭವ್ಯವಾಗಿ ಆಯೋಜಿಸಲಾಗಿದೆ ಎಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರವಳ್ಳಿ ತಿಳಿಸಿದರು. ಸಮತ್ವ ಸಹಕಾರ, ಸಮತ್ವತೆಯನ್ನ ಪ್ರತಿಪಾದಿಸುತ್ತಾ ಕಳೆದ 55 ವರ್ಷಗಳಿಂದ ಸಂಘವು ಶಿಕ್ಷಕರ ಸೇವಾ ಬದುಕಿನ ಅವಿಭಾಜ್ಯ ಅಂಗವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ದಲಿತ ನಾಯಕರಿಂದ ಆರಂಭವಾದ ಈ ಸಂಘಟನೆ ಇಂದು ಯುವ ನಾಯಕತ್ವದ ಮೂಲಕ ಇನ್ನಷ್ಟು ಬಲಿಷ್ಠವಾಗಿದ್ದು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ತತ್ವದಡಿ ದೇಶದ ಮಾದರಿ ಶಿಕ್ಷಕರ ಸಂಘಟನೆಗಳಲ್ಲೊಂದು ಎಂದು ಹೇಳಿದರು. ಕಳೆದ 6 ತಿಂಗಳಲ್ಲಿ ಬಡ್ತಿ ನಿಯಮ ತಿದ್ದುಪಡಿ, ಉಚಿತ ಐಟಿ ಸೌಲಭ್ಯ, ಮಹಿಳಾ ಶಿಕ್ಷಕರಿಗೆ ಋತುಚಕ್ರ ರಜೆ ಸೇರಿದಂತೆ ಅನೇಕ ಶಿಕ್ಷಕ ಪರ ನಿರ್ಣಯಗಳನ್ನು ಸರ್ಕಾರದಿಂದ ಜಾರಿಗೆ ತರಲಾಗಿದೆ ಎಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರಹಳ್ಳಿ ಅವರು ಹೇಳಿದರು. ಸಂಘದ ವತಿಯಿಂದ ಉಚಿತ ಟ್ಯಾಕ್ಸ್ ಫಾರಂ ಅನ್ನು ಸಹ ನೀಡ್ತಾ ಇದ್ದಾರೆ. ಈ ಫೈಲಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಮಹಿಳಾ ಶಿಕ್ಷಕಿಯರಿಗೆ 1 ದಿನದ ವೇತನ ಸಹಿತ ಒಂದು ರಜೆಯನ್ನು, ವೇತನ ಸಹಿತ ಋತುಚಕ್ರ ರಜೆಯನ್ನು ಸಹ ನೀಡ್ತಾ ಇದ್ದಾರೆ. ಜೊತೆಗೆ ನಾವೆಲ್ಲ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಆಕಸ್ಮಿಕವಾಗಿ ನಿಧನ ಹೊಂದಿದ್ದಂಥವರಿಗೆ 20 ಲಕ್ಷ ಪರಿಹಾರವನ್ನು ಸಹ ನಮ್ಮ ಸಂಘ ನಮ್ಮ ಸರ್ಕಾರದ ಸಹಕಾರದೊಂದಿಗೆ ನೀಡಿದೆ. ಜೊತೆಗೆ ಕಳೆದ 2 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ 45,000 ಜನರ ಹೆಚ್ಚು ಶಿಕ್ಷಕರಿಗೆ ವರ್ಗಾವಣೆಯ ಸೌಲಭ್ಯವನ್ನು ಸಹ ಕೊಟ್ಟಿದೆ. ಜೊತೆಗೆ ನಮ್ಮಲ್ಲಿ PST ಕನ್ನಡ ಶಿಕ್ಷಕರಿಗೆ GPT ವಿಜ್ಞಾನ ಮತ್ತು ಗಣಿತ ಹುದ್ದೆಗಳನ್ನು ಸಹ ಕೊಡಿಸಲು ನಮ್ಮ ಸಂಘ ಸರ್ಕಾರದ ಸಹಕಾರದೊಂದಿಗೆ ಈ ಕಾರ್ಯವನ್ನು ಮಾಡಿಕೊಂಡಿದೆ. ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಸಚಿವರು ಜೊತೆಗೆ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ಸಂಘದ ಜೊತೆಗೂಡಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರೋದ್ರಿಂದ ನಾವು ಅವರಿಗೊಂದು ಧನ್ಯತಾ ಸಮಾರಂಭವನ್ನು ಏರ್ಪಡಿಸಬೇಕು. ಜೊತೆಗೆ ನಮ್ಮ ಸುವರ್ಣ ಸಂಭ್ರಮವನ್ನು ನಾವು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿ 28ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಶೈಕ್ಷಣಿಕ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರಕ್ಕೆ ನಮ್ಮೆಲ್ಲ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸನ ತಾಲೂಕಿನಿಂದ ಜೊತೆಗೆ ನಮ್ಮ ಹಾಸನ ಜಿಲ್ಲೆಯಿಂದ ಹೆಚ್ಚು ಜನ ಶಿಕ್ಷಕರು ಭಾಗವಹಿಸಬೇಕು. ಹಾಗಾಗಿ ನೀವು ಈ ಶೈಕ್ಷಣಿಕ ಸಮಾವೇಶದ ಬಗ್ಗೆ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ಒಂದಿಷ್ಟು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಜೊತೆಗೆ ಈ ಸಮ್ಮೇಳನದಲ್ಲಿ ನಾವು ಇನ್ನೊಂದಿಷ್ಟು ಹಕ್ಕೊತ್ತಾಯವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂಘದ ಕಡೆಯಿಂದ ಏನಪ್ಪ ಅಂತಂದರೆ ನಮಗೆ ಹೈಸ್ಕೂಲಿಗೂ ಸಹ ಪ್ರಮೋಷನ್ ಕೊಡಬೇಕು. ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ನಲಿಕಲಿ ಪದ್ಧತಿ ಈಗಾಗಲೇ ರದ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ 50 ಮಕ್ಕಳಿಗೆ ಒಂದು ಮುಖ್ಯ ಶಿಕ್ಷಕರಾಗಿ ಬಡ್ತಿಯನ್ನು ಕೊಡಬೇಕು, 150ಕ್ಕೆ ಡಬಲ್ ಪ್ರಮೋಷನನ್ನು ಕೊಡಬೇಕು ಅಂತ ಒಂದಿಷ್ಟು ಒತ್ತಾಯಗಳು ನಮಗೆ ಇದ್ದಾವೆ. ಹಾಗಾಗಿ ಆ ಹಕ್ಕು ಒತ್ತಾಯವನ್ನು ಸಹ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KS ಬಸವರಾಜ್, ರಾಜ್ಯ ಉಪಾಧ್ಯಕ್ಷ PG ದ್ಯಾವೇಗೌಡ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕುಮಾರಸ್ವಾಮಿ, ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KS ಬಸವರಾಜು, ತಾಲೂಕು ಅಧ್ಯಕ್ಷ CH ಅಣ್ಣೇಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ BH ರಾಜು, BK ರವೀಂದ್ರ, ನಾಯಕರಹಳ್ಳಿ ಮಂಜೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.